ಇದು ನಮ್ಮದು ಎಣ್ಣೆಗಾಣ. ಅಂದರೆ ಇದು ಒಂದು ಸಂಸ್ಥೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತು. ಈ ಮೌಲ್ಯವರ್ಧನೆಯಲ್ಲಿ ನಾನು ಮುಂಚೆ ಕೊಬ್ಬರಿ ಎಣ್ಣೆ ಮಾಡಿಬಿಟ್ಟು ನ್ಯಾಚುರಲಾಗಿ ಕಳಿಸ್ತಾ ಇದ್ದೆ ಬೆಂಗಳೂರಿಗೆ. ಅದಕ್ಕಿಲ್ಲ, ಈ ಥರ ಮೌಲ್ಯವರ್ಧನೆ ಮಾಡ್ತೀವಿ, ನಿಮ್ಮದೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಎಣ್ಣೆಗಾಣ ಹೆಲ್ಪ್ ಮಾಡಿದ್ದಾರೆ. ಒಂದು ಸ್ವಲ್ಪ ಫೈನಾನ್ಸಲ್ಲಿ ಅವರೇ ತೊಗೊಂಬಂದು ಕೊಟ್ಟು ಫಿಕ್ಸ್ ಮಾಡಿದ್ದಾರೆ. ನನ್ನ ಹತ್ರ ಒಂದು ಸ್ವಲ್ಪ ಕಟ್ಟಿಸ್ಕೊಂಡಿದ್ದಾರೆ. ಇದು ವುಡ್ ಪ್ರೆಸ್. ಅಂದರೆ ನೀವು ಬೆಳಿಗ್ಗೆ ಸಂಜೆವರೆಗೂ ನೀವು ಇದರಲ್ಲಿ ಹಾಕಿದ್ರೆ ಯಾವುದೇ ಬಿಸಿ ಬರಲ್ಲ. ನೋಡಿ, ಈಗ ಎತ್ತಿನ ಗಾಣದಷ್ಟೇ ಸ್ಪೀಡ್ ಬರ್ತಾ ಇದೆಯಾ ಅಲ್ವರ? ಹೌದು. ಮರ ಒಳಗಡೆ ಇರ್ತಕ್ಕಂಥದ್ದು ಇದು ಎಲ್ಲ, ಇದು ಮರ, ಇದು ಮರ, ಇವೆರಡು ಮರ. ಗೊತ್ತಾಯ್ತಾ? ಯಾವುದು ನೀವು ಬೆಳಿಗ್ಗೆ ಸಂಜೆವರೆಗೂ ಎಣ್ಣೆ ಹರಿದ್ರೆ ಒಂದು ಸ್ವಲ್ಪನೂ ನೀವು ಬಿಸಿ ಬರಲ್ಲ. ಕೋಲ್ಡ್ ಪ್ರೆಸ್ ಆಗುತ್ತೆ ಇದು. ಕೋಲ್ಡ್ ಪ್ರೆಸ್ ಆಗುತ್ತೆ. ಆಮೇಲೆ ಸ್ಲೋನಲ್ಲೇ ಓಡ್ತಾ ಇದೆ ನೋಡಿ, ಎಣ್ಣೆ ಗಾಣದಷ್ಟೇ ಸ್ಪೀಡು. ಗೊತ್ತಾಯ್ತಾ? ಆ ಥರ ನಾವು ಎಣ್ಣೆ ಮಾಡಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಒಳ್ಳೆ ಶುದ್ಧವಾದ ಎಣ್ಣೆ, ಯಾವುದು ಮಿಕ್ಸ್ ಇಲ್ಲ, ಏನಿಲ್ಲ, ಪ್ಯೂರ್ ಇರುತ್ತೆ. ಹಾಗಾಗಿ ಅದನ್ನು ಮಾಡಿ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ಸ್ಟೀಲ್ ಪಾತ್ರೆನಲ್ಲೇ ಇದು ಮಾಡಿ ನಾವು ಇದು ಮಾಡ್ತೀವಿ. ಇದು ಸೋಲಾರಲ್ಲೇ ಓಡ್ತಾ ಇದೆ ಸದ್ಯಕ್ಕೆ. ಸ್ಲೋವಾಗಿ ಓಡೋದ್ರಿಂದ ಪ್ಯೂರ್ ಎಣ್ಣೆ ಬರುತ್ತೆ. ಅದರಲ್ಲಿ ಒಂದು 5% ಕಡಿಮೆ ಬರುತ್ತೆ ಬೇರೆ ಗಾಣದಕ್ಕಿಂತ. ಅಂದರೆ ವುಡ್ ಪ್ರೆಸ್ ಅಲ್ಲ, ಸ್ವಲ್ಪ ಜಾಸ್ತಿ ಬಿಸಿನಲ್ಲಿ ಮಾಡಲ್ಲ, ಬಿಸಿನೇ ಆಗಲ್ಲ ಎಣ್ಣೆ, ತಣ್ಣ ಕೋಲ್ಡ್ ಇದ್ದಂಗೆ ಇರುತ್ತೆ. ಅದಕ್ಕೆ ಕೋಲ್ಡ್ ಪ್ರೆಸ್ ಅಂತ ಕರೀತೀವಿ. ವುಡ್ಡಲ್ಲೇ ಬರ್ತಾ ಇದೆ, ತೊಂದರೆ ಇಲ್ಲ. ಸುಮಾರು ಇಂಡಿಗಳೆಲ್ಲ ಇದ್ದಾವೆ. ಹರಿದ್ಬಿಟ್ಟು ಬೆಂಗಳೂರಿಗೆ ಪಾರ್ಸಲ್ ಕಳಿಸ್ತೀವಿ, ಕೇಳಿದವರಿಗೆ ಕಳಿಸ್ಕೊಟ್ಬಿಡ್ತೀವಿ. ಯಾರಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಿ? ಹೌದೌದು. ನೋಡಿ, ಇದು ಕಡಲೆಕಾಯಿ ಎಣ್ಣೆ, ಅದನ್ನು ಮಾಡ್ತೀವಿ. ಪ್ಯೂರ್ ಇಂಡಿನೂ ಬರುತ್ತೆ ನೋಡಿ, ಪ್ಯೂರ್ ಕಡಲೆ ಬೀಜ ತೊಗೊಂಬಂದು ಮಾಡಿಕೊಡ್ತೀವಿ. ಇದರಲ್ಲಿ ಅಂದರೆ ಆರ್ಗ್ಯಾನಿಕ್ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಕಡಲೆ ಬೀಜದಲ್ಲಿ. ಆಮೇಲೆ ಬೆಳೆಯೋರಿಲ್ಲ, ಕಡಲೆ ಬೀಜ ಆರ್ಗ್ಯಾನಿಕಲ್ಲಿ ಬೆಳೆಯೋರಿಲ್ಲ. ನಾಟಿ ಬೀಜಗಳು ಆದಷ್ಟು ಹುಡುಕ್ತಾ ಇದ್ದೀವಿ. ನಾಟಿ ಬೀಜದಲ್ಲೇ ಮಾಡಿಕೊಡೋಣ ಅಂತ ಹೇಳಿ ನಾವು ಪ್ಯೂರ್ ಮಾಡಿ ಒಂದು 3 ದಿವಸ ಇಡ್ತೀವಿ ಅದು ಎಣ್ಣೆನ. ಅದೇನು ಮಾಡುತ್ತೆ, ಎಲ್ಲ ತಿಳ್ಕೊಂಡಿರುತ್ತೆ, ಮೇಲ್ಗಡೆ ಸೋಸ್ಬಿಟ್ಟು ಕಳಿಸ್ಬಿಡ್ತೀವಿ. ಅದು ನಮ್ಮದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಪ್ಯೂರ್ ಇರುತ್ತೆ, ಬಿಸಿ ಆಗಿರಲ್ವಲ್ಲ, ನ್ಯಾಚುರಲ್ ಆಗಿರುತ್ತೆ. ಅದರಿಂದ ಉಪಯೋಗಿಸ್ಕೋಬೋದು. ಅಂದರೆ ಈಗ ಅಂಗಡಿ ಎಣ್ಣೆ ಗಿಂತ ತುಂಬ ಇದು ಒಳ್ಳೆಯ ಗುಣಮಟ್ಟದ ಎಣ್ಣೆ ಅಂತ ಹೇಳ್ಬೋದು. ಇದು ಅರಿಶಿಣದ ಪುಡಿ ಮಾಡೋದು. ಅರಿಶಿಣ ಇದೆಯಲ್ಲ, ಅದನ್ನು ಪೌಡ್ರ್ ಮಾಡಿ ಇದರಲ್ಲಿ ಕಳಿಸ್ತೀವಿ, ಅರಿಶಿಣ ಪುಡಿ. ಸುಮಾರು ಬೆಂಗಳೂರು ಜನಕ್ಕೆ ಇವಾಗ ಕಳಿಸ್ತಾ ಇದ್ದೀವಿ, ಪಾರ್ಸಲ್ ಹೋಗ್ತಾ ಇದೆ. ಇದು ಎಣ್ಣೆ ಎಲ್ಲ ಅವರಿಗೆ ಕಳಿಸ್ತಾ ಇದ್ದೀವಿ. ಅದು ಹಂಗೆ ಆನ್ ಮಾಡಿ ಇನ್ನೂ ಸ್ವಲ್ಪ ಅಂತ. ಮೇಲ್ಗಡೆ ಹಾಕಿದ್ರೆ ಕೆಳಗಡೆ ಎಣ್ಣೆ ಬರುತ್ತಲ್ವ ಸರ್? ಇಲ್ಲಿ ಹಾಕ್ಬಿಟ್ರೆ ಓಕೆ. ನೀವು ಇಲ್ಲಿ ಕೆಳಗಡೆ ಎಣ್ಣೆ ಬರುತ್ತೆ, ಇಲ್ಲಿ ಬರುತ್ತೆ ಶುದ್ಧವಾದ ಎಣ್ಣೆ, ಸುತ್ತ ತಿರುಗ್ತಾ ಇರುತ್ತೆ. ಇಲ್ಲಿ ಡಬ್ರಿಗಳು ಇಟ್ಬಿಟ್ಟು ಫಿಲ್ಟ್ರ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಕೊಟ್ಬಿಡ್ತೀವಿ. ಸರ್, ಹೆಂಗೆ ಕೊಬ್ಬರಿ ಎಣ್ಣೆ ಈಗ ಏನು ರೇಟ್ ಮಾಡ್ತಾ ಇದ್ದೀರಾ ಇದರಲ್ಲಿ? ಇವಾಗ ಇದೆ 28,000 ಎಣ್ಣೆ ಇದೆ, ಅಲ್ಲ ಕೊಬ್ಬರಿ ಇದೆ. ಅದು ನೋಡಿಕೊಂಡು ಮಾರ್ಕೆಟಲ್ಲಿ ಏನು ವೇರಿಯೇಷನ್ ಆಗುತ್ತೋ ಅದರಂತೆ ನಮಗೊಂದು ಸ್ವಲ್ಪ ಕೂಲಿ ಖರ್ಚು ಎಲ್ಲ ಇಟ್ಕೊಂಡು ನಾವು ಕಳಿಸ್ಕೊಡ್ತೀವಿ. ಕಡಲೆ ಬೀಜದ್ದು ಅಷ್ಟೇ, ಮಾರ್ಕೆಟಲ್ಲಿ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಮಾಡ್ತೀವಿ ಅಷ್ಟೇ. ಬೇರೆಯವರು ತುಂಬ ಕಮ್ಮಿನೇ ಕೊಡ್ಬೋದು. ನಮ್ಮದು ಒಂದು ಲೆವೆಲಲ್ಲಿ ಇಟ್ಕೊಂಡಿರ್ತೀವಿ, ತೀರಾ ಜಾಸ್ತಿನೂ ಇಲ್ಲ, ಏನೂ ಇಲ್ಲ. ಆ ಥರ ಒಂದು ಒಟ್ಟಿನಲ್ಲಿ ಏನು ಆರೋಗ್ಯವಾಗಿ ನಾವು ಮಾಡ್ತಾ ಇರೋದು ಪೂರ್ತಿ ಆರೋಗ್ಯ ಪೂರಕವಾಗಿರುತ್ತೆ. ಇದರಲ್ಲೂ ನಾವು ಯಾವುದೇ ಒಂದು ಆರೋಗ್ಯದಲ್ಲಿ ಇದು ಗುಣಮಟ್ಟದ ಎಣ್ಣೆಯಲ್ಲಿ ನಾವು ಬೇರೆದೆಲ್ಲ ಮಾಡೋದಕ್ಕೆ ಇಷ್ಟನೂ ಇಲ್ಲ, ಅದು ಮಾಡೋದು ಇಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರವರೆಲ್ಲ ಇಲ್ಲಿ ಬಂದು ನೋಡ್ತಾರಲ್ಲ, ಇಲ್ಲ ನೀವೇ ಮಾಡಿಕೊಡಿ ಅಂತ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಅವ್ರು ಬರೋಕ್ಕಾಗಲ್ಲ ಅಂದ್ರೆ ಇಲ್ಲಿಂದಲೇ ಪೋಸ್ಟ್ ಮಾಡ್ತೀವಿ, ಪೋಸ್ಟಲ್ಲಿ ಹೋಗ್ತಾ ಇರುತ್ತೆ ನಮಗೆ. ಸರ್, ಈಗ ಈ ವಿಡಿಯೋ ನೋಡಿದವರು ನಿಮ್ಮ ಹತ್ರ ಆಯಿಲ್ ಬೇಕು ಅಂತ ಆರ್ಡರ್ ಮಾಡಿದ್ರೆ ಕಳಿಸ್ತೀರಾ? ಖಂಡಿತ. ಒಂದು 4.5 ಲೀಟ್ರ್, ಯಾರೋ ಒಂದು 2-3 ಜನ ಸೇರಿದ್ರೆ ಒಂದು 5 ಲೀಟ್ರ್ ಬುಕ್ ಮಾಡಿದ್ರೆ ಈ ಥರ ಕಳಿಸ್ಕೊಡ್ತೀವಿ, ತೊಂದರೆ ಇಲ್ಲ. ಮಿನಿಮಮ್ 5 ಲೀಟ್ರ್ ಬುಕ್ ಮಾಡಲೇಬೇಕು. ಒಂದು 5 ಲೀಟ್ರ್ ಬುಕ್ ಮಾಡಿದ್ರೆ ನಮಗೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಅಲ್ಲಿ ಕಳಿಸೋದಕ್ಕೆ. ನೀವು 5 ಲೀಟ್ರ್ ಕಳಿಸಿದ್ರು ಅಷ್ಟೇ, 1 ಲೀಟ್ರ್ ಕಳಿಸಿದ್ರು ಅಷ್ಟೇ ಬರುತ್ತೆ. ಅದರಿಂದ 5 ಲೀಟ್ರ್ ಕಳಿಸಿದ್ರೆ ಅವ್ರಿಗೆ
ನಮ್ಗೆ ವರ್ಕೌಟ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಲ್ವಾ ಬೆಂಗಳೂರಿನಲ್ಲಿ ಎಲ್ಲಾದ್ರೂ ನೀವು ಒಂದ್ ಕಡೆ ಜಾಗ ಮಾಡಿ ಆತರ ಇಲ್ಲ ಏನಾದ್ರು? ಸರ್, ಆ ಥರ ನಾನು ತೋಟ ಬಿಟ್ಟು ಹೋಗೋಕ್ಕಾಗಲ್ಲ. ಅಲ್ಲ ನೀವು ಹಾ. ಮಾಡಿದ್ದೀರಾ ಈಗ ಅಂತ? ಆ, ಈಗೇನಿಲ್ಲ. ಇಲ್ಲ ಇಲ್ಲ, ಆ ಥರದ್ದೆಲ್ಲ ಇಲ್ಲ. ಗೊತ್ತಿರೋರೇ ತುಂಬ ಇದ್ದಾರೆ. ಅಂಗಡಿ ಮಾಡೋವಷ್ಟು ನನಗೆ ಟೈಮು ಇಲ್ಲ, ಅದು ಉದ್ದೇಶನೂ ಅಲ್ಲ ನನಗೆ ಬಿಸ್ನೆಸ್ ಮೈಂಡ್ ಮಾಡಬೇಕು ಅಂತ. ಯಾಕೆಂದರೆ ನೀವೇ ಮಾಡಿಕೊಡಿ, ಒಳ್ಳೆ ಎಣ್ಣೆ ತಿಂದಿರೋರು ಇದ್ದಾರೆ. ನಾನು ಬೇರೆ ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಬಂದು ಕಳಿಸ್ತಾ ಇದ್ದೆ, 500-600 ಲೀಟ್ರು ಈ ಥರ ಎಲ್ಲ ಕಳಿಸಿದ್ದೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಸಂಸ್ಥೆಗೆ ಹೇಳಿದ್ದಕ್ಕೆ, ಇಲ್ಲ ನಾವೇ ಮಿಷಿನ್ ಹಾಕ್ಕೊಡ್ತೀವಿ, ನೀವು ಓಡಿಸ್ಕೊಂಡು ಕಳಿಸಿ. ನಾನು ಅಂಗಡಿ ಮಾಡೋಕ್ಕೆ ಹೋದ್ರೆ ನನ್ನ ಬೇಸಿಕಲಿ ನ್ಯಾಚುರಲ್ ಫಾರ್ಮಿಂಗು ಮತ್ತು ಟ್ರೈನಿಂಗೆಲ್ಲ ಹಾಳಾಗೋಗುತ್ತೆ. ಅದು ಮಾಡೋದಕ್ಕೆ ಬಿಸ್ನೆಸ್ ಅಂತ ಇಲ್ಲ, ನಾನು ಇಲ್ಲೇ ಕೂತ್ಕೊಂಡು ಗುಣಮಟ್ಟದ ಎಣ್ಣೆ ಕಳಿಸ್ಕೊಡ್ಬೇಕು ಅಷ್ಟೇ. ತುಂಬ ಜನ ತಗೊಂಡು ಹೋಗ್ತಾ ಇದ್ದಾರೆ, ಫೋನ್ ಮಾಡ್ತಾರೆ, ನಾನು ಇಲ್ಲಿಂದ ಕಳಿಸ್ತಾರೆ. ನಂಬಿಕೆ ಇದೆ, ನಂಬಿಕೆ ಮೇಲೆ ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಆ ಥರದ್ದೆಲ್ಲ ನಾವು ಮುಂಚೆನೂ ಮಾರ್ಕೆಟಿಂಗ್ ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಬೆಳೆದಿದ್ದೆಲ್ಲ ಮಾರ್ಕೆಟಿಂಗ್ ಮಾಡ್ತಾಯಿದ್ದೆ. ಬನಾನ ಇದ್ದರೆ ಬನಾನನ್ನು ಕಳಿಸ್ಕೊಡ್ತೀನಿ. ಈ ಥರದ್ದೆಲ್ಲ ಮಾಡ್ಕೊಂಡು ನಂಬಿಕೆ ಇಟ್ಕೊಂಡಿದ್ದೀನಿ. ಯಾರು ನನಗೆ ಒಂದು ಇದು ಮಾಡಲ್ಲ, ನಂಬಿಕೆ ಇರುತ್ತಲ್ಲ ಅದನ್ನು ಉಳಿಸ್ಕೋಬೇಕಷ್ಟೆ. ಅದನ್ನು ನೋಡಿ ಕಳಿಸ್ಕೊಡ್ಲಿ. ರಾತ್ರಿ 8 ಗಂಟೆ ಮೇಲೆ ಮಾಡಿದ್ರೆ ನಾನು ಫ್ರೀ ಆಗ್ತೀನಿ. ಯಾವುದೇ ಪ್ರಶ್ನೆಗಳಿದ್ರೂ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಸಿದ್ಧತೆ ಇದೆ. ಅಂದರೆ ಉದ್ದೇಶ ಪ್ರತಿಯೊಂದು ಜನಕ್ಕೆ ಈ ಥರದ್ದೆಲ್ಲ ಕೊಡಬೇಕು, ಈ ಥರದ್ದು ಕಲಿಸ್ಬೇಕು ಅಂತ ಉದ್ದೇಶದಲ್ಲಿ ಬಂದಿದ್ದೀನಿ. ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಬೆಳೆಸ್ಬೇಕು ಇದನ್ನು. ಬಂದು ಯಾರಾದರೂ ಒಂದು ರಿಲ್ಯಾಕ್ಸೇಷನ್ಗಾಗ್ಬೋದು, ಮತ್ತು ಆಹಾರ ಬದಲು ಮಾಡಿಕೊಂಡು ಕಾಯಿಲೆ ಹುಷಾರು ಮಾಡ್ಕೊಂಡು ಇರ್ಬೋದು. ಆ ಥರದವ್ರಿಗೆ ಇನ್ನೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟು ಇಟ್ಕೊಂಡಿದ್ದೀನಿ. ನ್ಯಾಚುರಲಾಗಿ ಬದುಕಬೇಕಷ್ಟೇ. ಎಣ್ಣೆ ಆಗ್ಬೋದು, ಮತ್ತು ನೀರು ಆಗ್ಬೋದು, ಆಹಾರ ಆಗ್ಬೋದು, ಸುಮ್ಮನೆ ಬದುಕಿ ತೋರಿಸ್ಬೇಕಷ್ಟೆ. ಯಾವುದೇ ಎಲ್ಲರೂ ಪ್ರಾಣ ಹೋಗುತ್ತೆ ಅಲ್ಲಿವರೆಗೂ ಒಂದು ಎಣಗಬಾರ್ದು, ಮತ್ತು ಹಾಸ್ಪಿಟ್ಲು ಅಂತ ಸಾಯಬಾರ್ದು ಅವರು. ನೇಚರ್ ಜೊತೆಯಲ್ಲೇ ಬದುಕಬೇಕು, ನೇಚರ್ ಜೊತೆಯಲ್ಲೇ ಸಾಯಬೇಕು. ಈ ಥರದ್ದೊಂದು ಪ್ರಯೋಗಗಳನ್ನ ನಡೀತಾ ಇದೆ, ತುಂಬ ಮಾಡ್ತಾ ಇದ್ದೀವಿ. ಈ ಬೇಕಾದ್ರೆ ಇದಕ್ಕೆ ಯಾರಾದರೂ ಸಪೋರ್ಟ್ ಮಾಡೋರಿದ್ದರು ಆ ಥರದ್ದೊಂದು ವ್ಯವಸ್ಥೆ ಮಾಡಿಕೊಂಡು ಜೊತೆಯಲ್ಲಿ ಮಾಡ್ಬೋದು, ಸಮಸ್ಯೆ ಇಲ್ಲ. ಏಕೆಂದರೆ ಒಳ್ಳೆಯದಾಗಲಿ ಅಂತ ಅಷ್ಟೇ. ಒಂದಷ್ಟು ಸಮಾಜಕ್ಕೆ ಏನಾದರೂ ಹುಟ್ಟಿದ್ದಕ್ಕೆ ನಾವು ವಾಪಸ್ ಕೊಟ್ಟು ಒಂದು ಹೋಗ್ಬೇಕು ಅಂತ ಅಷ್ಟೇ. ಅದು ಆಫ್ ಮಾಡಿಸಿ. ಇದೆಲ್ಲ ಸೋಲಾರ್ನಲ್ಲೇ ವರ್ಕ್ ಆಗ್ತಾ ಇದೆ? ಹಾಂ, ಸೋಲಾರಲ್ಲಿ ವರ್ಕ್ ಆಗ್ತಿದೆ. ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಲೈಟಿಂಗ್ಸು ಎಲ್ಲ ಇರುತ್ತೆ ನಮಗೆ ಟ್ರೈನಿಂಗಿಗೆ ಬಂದಾಗ. ಅದನ್ನು ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಸೋಲಾರ್ ಒಂದು ಹಾಕ್ಕೊಟ್ಟಿದೆ. ಮೋಟ್ರಿಗೂ ಸೋಲಾರ್ ಅಳವಡಿಸಿದ್ದೀರಾ? ಮೋಟ್ರಿಗೆ ನೆಕ್ಸ್ಟ್ ಯೋಜನೆ ಇದೆ, ಅದನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಆಟೋಮೇಷನ್ ಮಾಡಬೇಕು, ಯಾಕೆಂದರೆ ಟ್ರೈನಿಂಗಿಗೆಲ್ಲ ಜಾಸ್ತಿ ಮಾಡಬೇಕು, ಇದು ಪ್ರಚಾರ ಆಗಬೇಕು. ಅದಕ್ಕೆ ನಾವು ಆಟೋಮೇಷನ್ ಒಂದು ಮಾಡಿಕೊಂಡು ತೋಟದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದಕ್ಕೆ ಆಟೋಮೇಷನ್ಗೆ ಹೋಗಿ ನೆಕ್ಸ್ಟು ಟ್ರೈನಿಂಗ್ಗಳು ತರಬೇತಿಗಳು ಜಾಸ್ತಿ ಮಾಡೋಣ ಅಂತ ಹೇಳಿದ್ವಿ. ಜೊತೆಯಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಅವರು ಕಳಿಸಿದ್ರು, ಸಿಂಧ್ಯಾ ಸಾರು ಇಲ್ಲಿಗೆ ಹುಡುಗರನ್ನೆಲ್ಲ ಕಳಿಸಿದ್ರು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿದ್ವಿ. ಈ ಥರದ್ದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ.